ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ್ದು ಬಗ್ಗೆ ನೋಡ್ತಾ ಇದ್ದೀವಿ ಅಂದರೆ ಪ್ರಾಕ್ಟೀಸ್ ಕೋನ್ ಮೇಕಿಂಗ್ ಆ್ಯಂಡ್ ಹೆಂಗೆ ಪ್ರಿಸರ್ವ್ ಮಾಡೋದು ಅಂತಲೂ ನೋಡೋಣ. ಬನ್ನಿ ಮೆಟೀರಿಯಲ್ ಯಾವ್ದ್ಯಾವ್ದು ಬೇಕು ಅಂತ ನೋಡೋಣ. ಮೆಟೀರಿಯಲ್ ಯಾವ್ದ್ಯಾವ್ದು ಬೇಕು ಅಂತ ನೋಡೋಣ. ಫಸ್ಟ್ ನಾನೊಂದು ಕಪ್ ತೊಗೊತಾ ಇದ್ದೀನಿ. ನಂತರ ಒಂದು ಗ್ಲಾಸ್ ಅಷ್ಟು ನೀರು, ಇದು ಶುಗರ್, ಸ್ವಲ್ಪ ಶುಗರ್ ಬೇಕು. ನಂತರ ಇದು ಎಣ್ಣೆ ಪೌಡರು, ನೆಕ್ಸ್ಟ್ ಇದು ಟೇಪ್, ಸ್ಪೂನ್ ಆ್ಯಂಡ್ ಸ್ಟಾಕಿಂಗ್ ಆ್ಯಂಡ್ ನಾನೊಂದು ಕೋನ್ ಮೇಕ್ ಮಾಡಿ ಇಕ್ಕಿದ್ದೀನಿ. ನೋಡಿ, ನಮಗೆ ಇಷ್ಟು ಬೇಕಾಗೈತೆ. ನಾನು ಶುಗರ್ ಏನಕ್ಕೆ ಬೇಕು, ಎಣ್ಣೆ ಪೌಡರು ಯಾವ ಥರ ತೊಗೋಬೇಕು, ವಾಟರು ಯಾಕೆ ಬೇಕು, ಇದೆಲ್ಲ ಡೀಟೇಲಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ತಗೊಂಡಿದ್ದೀನಿ ಈ ಕಪ್ಪಲ್ಲಿ ಈ ಎಣ್ಣೆ ನಾನು ಈಗ ಎಣ್ಣೆ ಬಗ್ಗೆ ಹೇಳ್ಬಿಡ್ತೀನಿ. ಈ ಎಣ್ಣೆ ನಾನು ತೊಗೊಂಡಿರೋದು 10 ರೂಪೀಸ್ ಕೋನ್ ಪೌಡರ್ ಅಷ್ಟೇ, ಎಣ್ಣೆ ಪೌಡ್ರ್ ಅಷ್ಟೇ. ಈ ಎಣ್ಣೆ ಪೌಡ್ರು ನಾರ್ಮಲ್ ಶಾಪಲ್ಲೇ ನಾನು ಇಸ್ಕೊಂಡಿದ್ದೀನಿ. ಇದರಿಂದನೇ ನಾನು ಈ ಪ್ರಾಕ್ಟೀಸ್ ಕೋನ್ಸ್ ಮಾಡ್ಕೊತಾ ಇದ್ದೀನಿ. ನಾನು ನಾರ್ಮಲ್ ಈಗ ಮಾಡ್ತೀವಲ್ವ ಈ ಬ್ರೈಡಿಗೆ ಮತ್ತು ನಾರ್ಮಲ್ ಕೋನ್ಸ್ ಇರುತ್ತಲ್ವ, ಈ ಆರ್ಗಾನಿಕ್ ಕೋನ್ಸ್ಗೆ ಅದಕ್ಕೆ ಬಂದು ನಾನು ಫಿಲ್ಟರ್ ಆರ್ಗಾನಿಕ್ಕೆ ತೊಗೊಳೋದು. ಇದು ಬಂದು 10 ರೂಪೀಸ್. ಇದು ಎಡ್ಡಕ್ಕೆಲ್ಲ ಹಾಕ್ತಾರೆ ಎಣ್ಣೆ ಪೌಡರು. ಇದು ನಾನು ಆರ್ಗಾನಿಕ್ ಕೋನ್ ಪೌಡರ್ ಅಲ್ಲ, ಇದರಲ್ಲಿ ಫಿಲ್ಟರ್ 1 ಫಿಲ್ಟರ್ 2 ಎಲ್ಲ ಬರುತ್ತೆ. ಇದು ನಾರ್ಮಲ್ ಅಲ್ಲ. ಇದಕ್ಕೆ ಈಗ ಫಸ್ಟು 2 ಸ್ಪೂನ್ಸ್ ಹಾಕ್ಕೊತೀನಿ. ನೋಡಿ, ಇದೊಂದು ಸ್ಪೂನು, ಇನ್ನೊಂದು ಸ್ಪೂನ್ ಹಾಕ್ಕೊತೀನಿ. ಈ ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ. ನಾನು ಪ್ರಾಕ್ಟೀಸ್ ಕೋನ್ಗೆ ಯಾಕೆ ಈ ಥರ ತೊಗೋಬೇಕು ಅಂತಂದರೆ, ಈಗ ಆರ್ಗಾನಿಕ್ ಕೋನ್ಗೆ ನಾವು ಈ ಫಿಲ್ಟರ್ 1 ಫಿಲ್ಟರ್ 2 ಎಲ್ಲ ಯೂಸ್ ಮಾಡ್ಕೋಬೋದು. ಈ ಪ್ರಾಕ್ಟೀಸ್ ಕೋನ್ಗೆ ನಾವು ಹ್ಯಾಂಡಿಗೆ ಏನು ಯೂಸ್ ಮಾಡಲ್ಲ, ಜಸ್ಟ್ ಪ್ರಾಕ್ಟೀಸ್ಗಷ್ಟೇ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಆ್ಯಂಡ್ ಇದು ಸ್ಟೇನ್ ಬರಲ್ಲ, ಬಂದರೂ ಅಷ್ಟು ಬರಲ್ಲ. ತುಂಬ ಆರೆಂಜ್ ಆದರೆ ಬೇಗನೆ ಹೋಗ್ಬಿಡುತ್ತೆ. ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಅದಕ್ಕೆ ಅದು ಗೊತ್ತಾಗಿ ಈಗ ಹೇಳ್ತಾ ಇರೋದು. ಇದು ನಾವು ಆರ್ಗಾನಿಕಲ್ಲಿ ಬಂದುಬಿಟ್ಟು ನಾವು ಫಿಲ್ಟರ್ 1 ಫಿಲ್ಟರ್ 2 ಫಿಲ್ಟರ್ 3 ಇದೆಲ್ಲ ಯೂಸ್ ಮಾಡ್ತೀವಿ. ಇದರಲ್ಲಿ ನಾವು ಯಾವುದು ಯೂಸ್ ಮಾಡಲ್ಲ. ಶುಗರ್ ಏನಕ್ಕೋಸ್ಕರ ಹಾಕ್ಕೋಬೇಕಂದ್ರೆ ಜಸ್ಟ್ ಸ್ಟೈನ್ ಬರಲಿಕ್ಕೋಸ್ಕರ ನಾನು ಈ ನಾರ್ಮಲ್ ಆರ್ಗಾನಿಕ್ ಹಾಕ್ತೀವಿ. ಇದು ಜಸ್ಟ್ ಅದು ತುಂಬ ಹೊತ್ತು ಇರಬೇಕಲ್ವ, ಪೇಪರಲ್ಲೇ ಡಿಸೈನ್ ಮಾಡೋದ್ರಲ್ಲಿ ಇರಲಿ ಅಲ್ವಾ, ಅದಕ್ಕೋಸ್ಕರ ನಾನು ಇದಕ್ಕೆ 1 ಸ್ಪೂನ್ ಅಷ್ಟಕ್ಕೆ ನಾನು ಶುಗರ್ನ ಆ್ಯಡ್ ಮಾಡ್ಕೊತಾ ಇರ್ತೀನಿ. 1 ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ. ಸ್ಟೈನ್ ಬೇಕು ಅಂತಗೋಸ್ಕರ ಅಷ್ಟೇ. ಜಸ್ಟ್ ಒಂದು ಸ್ವಲ್ಪ ಹೊತ್ತನ ನಮ್ಮ ಪೇಪರಲ್ಲಿ ಡ್ರಾ ಮಾಡಿದ್ರೆ ಇರಬೇಕಲ್ವ, ಅದಕ್ಕೋಸ್ಕರ ಅಷ್ಟೇ. ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ನೋಡಿ, 2 ಸ್ಪೂನು ಎಣ್ಣೆ ಪೌಡರು ಶಾಪಲ್ಲಿ ಇಸ್ಕೊಂಡಿರೋದು, ನಂತರ 1 ಸ್ಪೂನ್ ಶುಗರು. ಈಗ ಇಷ್ಟು ಆದ ನಂತರ ವಾಟರ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಬನ್ನಿ. ನೋಡಿ, ಸ್ವಲ್ಪ ಗಟ್ಟಿಯಾಗೈತೆ. ಇವಾಗ ನಿಮಗೆ ಕಾಣಿಸುತ್ತೆ. ಆ್ಯಕ್ಚುಲಿ ನೀವು ಆರ್ಗಾನಿಕ್ಗೆ ನಾವು ಆಯಿಲ್ ಹಾಕ್ತಾ ಇದ್ವಿ, ಎಸೆನ್ಷಿಯಲ್ ಆಯಿಲ್. ಇದಕ್ಕೆ ನಿಮಗೆ ಬೇಕು ಅಂತಂದರೆ ನೀವು ತೆಂಗಿನಕಾಯಿ ಯೂಸ್ ಮಾಡ್ಕೋಬೋದು. ನಾನು ಯಾವುದು ಯೂಸ್ ಮಾಡ್ತಾಯಿಲ್ಲ, ಜಸ್ಟ್ ಶುಗರು, ಎಣ್ಣೆ ಪೌಡರು, ನಂತರ ನಾನು ಈ ವಾಟರ್ ಸಾಕು ಅಂತ ಈ ವಾಟರ್ ಅಷ್ಟೇ. ಇದಕ್ಕೆ ನಾವು ಪ್ರಿಸರ್ವ್ ಮಾಡಬೇಕು ಅಂತಲೇ ಅವಶ್ಯಕತೆ ಇಲ್ಲ. ಅವಾಗಕ್ಕೆ ನಾವು ಕೋನ್ನ ಫಿಲ್ಟರ್ ಮಾಡಿ ಕೋನ್ಗೆ ಹಾಕ್ಕೊಬೇಕು. ನೋಡಿ, 2 ಸ್ಪೂನ್ ಎಣ್ಣೆ ಪೌಡರ್ಗೆ ಇಷ್ಟು ಬಂದೈತೆ.
ಈಗ ನಾವು ಮಿಕ್ಸಿಗೆಲ್ಲ ಆಗೈತೆ ನೋಡಿ. ಈಗ ನಾನು ನಾರ್ಮಲ್ ಕೋನ್ ಆಗಲಿ ಇದಕ್ಕಾಗಲಿ ವಾಟರ್ ತುಂಬ ಯೂಸ್ ಮಾಡಬೇಡಿ, ಸ್ವಲ್ಪ ಯೂಸ್ ಮಾಡಿ. ತುಂಬ ಯೂಸ್ ಮಾಡಿದ್ರೆ ನೀರು ಥರ ಆಗುತ್ತೆ. ಆ್ಯಕ್ಚುಲಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ನಾವು ತುಂಬ ನೀರಾಗಿ ಮಾಡಿದ್ರೆ ನಾವು ಕೋನ್ ಹಾಕುವಾಗ ತುಂಬ ಸ್ಪ್ರೆಡ್ ಆಗಿಬಿಡುತ್ತೆ. ನಮಗೆ ಪ್ರಾಕ್ಟೀಸ್ಗೋಸ್ಕರ ಅಲ್ವಾ. ಈಗ ಹೆಂಗೆ ನಾವು ಆರ್ಗಾನಿಕ್ ಕೋನ್ಗೆ ನಾವು ಪ್ರಿಪೇರ್ ಮಾಡ್ತೀವೋ ಅದೇ ಥರ ಈ ಪ್ರಾಕ್ಟೀಸ್ ಕಾರ್ನ್ಗೂ ಪ್ರಿಪೇರ್ ಮಾಡಬೇಕು. ಎಸೆನ್ಷಿಯಲ್ ಆಯಿಲ್ ಅಷ್ಟೇ ಹಾಕಲ್ಲ ಆ್ಯಂಡ್ ಪ್ರಿಸರ್ವ್ ಮಾಡಿ ಇಕ್ಕಲ್ಲ. ಇದೊಂದೇ ಇದಕ್ಕೆ ಇರೋ ಒಂದು ಮೇಂಟೈನಿಂಗ್ ಅಷ್ಟೇ. ಇದೊಂದು ಕ್ಯಾಪ್ನ ಇರ್ಕೊಳ್ಳಿ. ಬನ್ನಿ ಇದನ್ನ ಫಿಲ್ಟರ್ ಮಾಡಿ ನೆಕ್ಸ್ಟು ಈ ಕೋನ್ಗೆ ಹೆಂಗೆ ಹಾಕೋಣ ಅಂತ ನೋಡೋಣ ಬನ್ನಿ. ನೋಡಿ ಕವರ್ ಹಾಕಿ ಸ್ಟಾಕಿಂಗ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಈಗ ನಾವು ಈಗ ಈ ಸ್ಟಾಕಿಂಗ್ ಯಾಕೆ ಯೂಸ್ ಮಾಡಬೇಕು ಅಂತ ಎಷ್ಟೊಂದು ಚೆನ್ನಾಗಿ ಇದು ಪ್ರಾಕ್ಟೀಸ್ ಕೋನಲ್ವಾ, ಯಾಕೆ ಯೂಸ್ ಮಾಡಬೇಕು ಅಂತ ಇರುತ್ತೆ. ಆ್ಯಕ್ಚುಲಿ ನೀವು ಪ್ರಾಕ್ಟೀಸ್ ಕೋನೇ ಮಾಡಿ, ನಾರ್ಮಲ್ ಕೋನೇ ಮಾಡಿ, ಅದೇ ಫಿಲ್ಟರ್ ಈಸ್ ದ ಮೇನ್ ಥಿಂಕ್. ಯಾಕಂದರೆ ಈಗ ಪ್ರಾಕ್ಟೀಸ್ ಕೊಂಡು ನಾವು ಏನಕ್ಕೆ ಯೂಸ್ ಮಾಡೋದಂದರೆ ಪ್ರಾಕ್ಟೀಸ್ ಮಾಡೋಕ್ಕೆ. ಇದರಲ್ಲಿ ಈ ಕೆಟ್ಟಿ ಮೀನ್ಸ್ ಈ ಥರ ಈ ಗಟ್ಟಿಯಾಗಿರುತ್ತಲ್ವ, ಆ ಥರ ಇದ್ದರೆ ನಮ್ಮಿಂದ ಈ ಪ್ರಾಕ್ಟೀಸ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ನೀವು 1 ಕೋನ್ 2 ಕೋನು ಇಲ್ಲ ಪ್ರಾಕ್ಟೀಸ್ ಕೋನು ಯಾವುದೇ ಕೋನ್ ನೀವು ಮಾಡಿ, ಆದರೆ ಫಿಲ್ಟರ್ ಮಾಡಿ. ಫಿಲ್ಟಿಂಗ್ ಯಾವಾಗ ಬೇಡ ಅಂದರೆ ಈಗ ನಾರ್ಮಲಾಗೆ ನೋಡಿ ಫಿಲ್ಟಿಂಗ್ಗೆ ಮಾಡೋಕ್ಕೆ ರೆಡಿ ಆಗ್ತಿದ್ದೀನಿ. ನಾವು ಯಾವುದೇ ಕೋನ್ ಮಾಡಿದ್ರೆ ನಾವು ಫಿಲ್ಟಿಂಗ್ ಮಾಡಲೇಬೇಕು, ಓಕೆನಾ. ನೋಡಿ ಈಗ ಇನ್ನು ಸ್ವಲ್ಪ ಇದು ಮಾಡ್ಕೊಳ್ಳಿ, ಟರ್ನ್ ಮಾಡ್ಕೊಳ್ಳಿ ನೀವು ಜಸ್ಟ್ ಹಿಂಗೆ ಜಸ್ಟ್ ಇವಾಗ ಏನಿಲ್ಲ ಒಂದೇ ಸಲ ಇಲ್ಲಿ ಅಷ್ಟೇ ಆಯ್ತು. ಈಗ ನಾವು ಯಾವಾಗ ಫಿಲ್ಟಿಂಗ್ ಮಾಡೋದು ಬೇಡ ಅಂದರೆ ಈಗ ಅದು 2 ರೀತಿಯಾಗಿ ಫಿಲ್ಟಿಂಗ್ ಮಾಡ್ತಾರೆ. ಒಂದು ಸ್ಟಾಕಿಂಗಲ್ಲಿ ಮಾಡ್ತಾರೆ, ಇನ್ನೊಂದು ಬಂದುಬಿಟ್ಟು ಈ ಕೇಕ್ ಬೇಕಿಂಗೆಲ್ಲ ಒಂದು ಗ್ರೈಂಡ್ ಥರ ಬರುತ್ತೆ, ಅದರಲ್ಲಿ ಇಕ್ಕಿ ಬೈಟ್ ಮಾಡಿದ್ರೆ ಅದರಲ್ಲಿ ಫುಲ್ ಸ್ಮೂತ್ ಆಗುತ್ತೆ. ಅದರಿಂದ ನಾವು ನೈಸ್ ಫಿಲ್ಟಿಂಗ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಅದನ್ನ ಯೂಸ್ ಮಾಡ್ತೀವಿ. ಬಟ್ ನನ್ನ ಪ್ರಕಾರ ನಾವು ಎಷ್ಟೇ ಏನೇ ಮಾಡಿದ್ರೂ ಈ ಥರ ಸ್ಟಾಕಿಂಗಲ್ಲಿ ಒಂದ್ಸಲಿ ಮಾಡಿಬಿಟ್ಟು ಬಂದರೆ ಎಲ್ಲಿನೂ ಗಟ್ಟಿಯಾಗಿರಲ್ಲ. ಅದಕ್ಕೋಸ್ಕರ ನಾನು ಈ ಸ್ಟಾಕಿಂಗಲ್ಲಿ ಏನಿಲ್ಲ, ಜಸ್ಟ್ ಸಾಕ್ಸ್ ಅಷ್ಟೇ. ಸಾಕ್ಸ್ನ ಸ್ಟಾಕಿಂಗ್ ಅಂತ ಅಂತಾರೆ. ಈಗ ಕೋನಲ್ಲಿ ಹಾಕೋಣ ಬನ್ನಿ, ಕೋನ್ ಫಿಲ್ಲಿಂಗ್ ಮಾಡೋಣ. ನಿಮಗೆ ಕೋನ್ ಮೇಕಿಂಗ್ ಮಾಡಬೇಕು, ಯಾವ ಥರ ರ್ಯಾಪ್ ಮಾಡಬೇಕು ಅಂತ ನಿಮಗೆ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗಿಯೂ ನಾನು ನಿಮಗೆ ಹೆಂಗೆ ಮಾಡೋದು ಅಂತ ಇನ್ನೊಂದು ವಿಡಿಯೋ ಹಾಕ್ತೀನಿ ನೋಡಿ. ಈಗ ಇಲ್ಲಿ ಹಿಂಗೆ ಇರುತ್ತಲ್ವ, ಇಲ್ಲಿ ಕಾಣಿಸ್ತೈತಲ್ವ, ಇಲ್ಲಿ ಹೆಂಗೆ ಮಾಡಬೇಕಾದ್ರೆ ಜಸ್ಟ್ ಹಿಂಗೆ ಮಾಡಿ, ಹಿಂಗೆ ಮಾಡಿದ ತಕ್ಷಣ ಒಳಗಡೆ ಅಂದರೆ ಬಂದ್ಬಿಡುತ್ತೆ ಅಷ್ಟೇ. ನಂತರ ಹಿಂಗೆ ಟ್ಯಾಪ್ ಮಾಡಿ ಒಳಗಡೆ ಫುಲ್ ಹೋಗ್ಬಿಡುತ್ತೆ. ಇಷ್ಟೇ ಈ ಟ್ರಿಕ್. ಹಿಂಗೆ ಟ್ಯಾಪ್ ಆ್ಯಂಡ್ ಫಿಲ್ ಇಷ್ಟೇ. ಇಲ್ಲ ಆಲ್ರೆಡಿ ಆಗೈತೆ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಕ್ಯಾಪ್ ಐತಲ್ಲ ಕಾಣಿಸ್ತೈತ, ಇದಕ್ಕೆ ಇನ್ನೊಂದು ಸ್ವಲ್ಪ ತುಂಬ ನೀರಾಗೆ ಮಾಡಿದ್ರೆ ಹೆಂಗಿರುತ್ತೆ ಅಂದರೆ ಅಷ್ಟು ನಮಗೆ ಇದಾಗಿರಲ್ಲ. ನಾವು ಬಿಡಿಸುವಾಗೂ ಅಷ್ಟು ನಮಗೆ ಫುಲ್ ಸ್ಪ್ರೆಡ್ ಆಗೋದು ಆ ಥರ ಇರುತ್ತೆ. ಆ ಥರ ಇಲ್ಲಂಗೆ ನಾವು ಯಾವುದೇ ಕೋನ್ ಮಾಡುವಾಗ ಕರೆಕ್ಟಾಗಿ ಯಾವ ಥರ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಇದು ಮಾಡಿ. ತುಂಬ ನೀರಾಯ್ತು ಅಂದ್ರೂ ಕಷ್ಟ. ನೋಡಿ ಫಿಲ್ ಆಗೈತೆ. ಈಗ
ಇದನ್ನ ಯಾವ ಥರ ನಾವು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಲಾಸ್ಟ್ ಪ್ರೊಸೆಸ್ಗೆ ಬಂದ್ಬಿಟ್ವಿ. ಈಗ ನೋಡಿ ಲೈತಲ್ವಾ, ಇಲ್ಲಿ ರೌಂಡ್ ಆಫ್ ರೌಂಡ್ ಇಲ್ಲಿ ಹಿಂಗೆ ಸ್ಟ್ರೈಟಾಗಿ ಇಕ್ಕಿ ಅಷ್ಟೇ. ಇಲ್ಲೊಂದು ಕ್ಲೋಸ್ ಮಾಡ್ಕೊಳ್ಳಿ, ನಂತರ ಇಲ್ಲೊಂದು ಕ್ಲೋಸ್ ಮಾಡಿ ಅಷ್ಟೇ. ಓಕೆನಾ? ಇಲ್ಲೊಂದು ಅಷ್ಟೇ. ಓಕೆನಾ? ಇನ್ನೊಂದು ಅದೇ ಥರ ಟೇಪ್ ತಗೊಳ್ಳಿ, ಇನ್ನೊಂದು ಟೇಪ್ ತಗೊಳ್ಳಿ. ಓ ಮೈ ಗಾಡ್, ಇನ್ನೊಂದು ಟೇಪ್ ಬಂದ್ಬಿಟ್ಟು ನೋಡಿ, ಇನ್ನೊಂದು ಟೇಪು ಅದೇ ಥರ ಹಾಕಿ ಇಲ್ಲೊಂದು ಟ್ಯಾಪ್, ಇಲ್ಲೊಂದು ಟ್ಯಾಪ್ ಅಷ್ಟೇ. ಈಗ ಹಿಂಗೆ ಕ್ಲೋಸ್ ಮಾಡ್ಕೊಳ್ಳಿ. ಸಾರಿ, ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಹಿಂಗೆ ಕ್ಲೋಸ್ ಮಾಡ್ಕೊಬೇಕು. ನಂತರ ಇಲ್ಲಿ ಕಡೆ ಹಿಂಗೊಂದು ಅಷ್ಟೇ, ಹಿಂಗೊಂದು ಹಿಂಗೊಂದು, ನಂತರ ಹಿಂಗೊಂದು. ಸ್ಟ್ರೈಟಾಗಿ ಇಕ್ಕೊಳ್ಳಿ. ಇಲ್ಲಿ ಇಷ್ಟು ಹಿಂಗೆ ಇಕ್ಕಿ ನಂತರ ಹಿಂಗೆ. ಐ ಥಿಂಕ್ ನಿಮಗೆ ಈ ಕೋನ್ ರ್ಯಾಪಿಂಗ್ ಹೆಂಗೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ನಾನು ಇನ್ನೊಂದು ವೀಡಿಯೋನ ಬಿಡ್ತೀನಿ. ಆ ವಿಡಿಯೋನ ಕ್ಲಿಯರಾಗಿ ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ. ಓಕೆನಾ? ಸೂಪರೇ. ನಂತರ ಇಲ್ಲೊಂದು ಐತವ, ಇಷ್ಟೇ. ಇನ್ನೊಂದು ಟ್ಯಾಪ್ ಮುಗೀತು. ನೀವು ಟೈಟಾಗಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು. ಕೋನ್ ರ್ಯಾಪಿಂಗ್ ಮುಗೀತು. ನೋಡಿ ಎಷ್ಟು ಈಸಿಯಾಗಿ ಒಂದು ಕೋನ್ನೇ ನಾವು ಫಿಲ್ ಮಾಡಿಬಿಟ್ವಿ.